ಇಲ್ಲಿ ನೀವು ಯಾರು ಸಿಇಟಿ ರಿಸಲ್ಟ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಾ, ನೀವೆಲ್ಲರೂ ಕೂಡ 24ನೇ ತಾರೀಕು ಒಳಗಡೆ ಈ ಒಂದು ಕೆಲಸನ ಮಾಡಬೇಕಾಗುತ್ತೆ. ಏನಾದರೂ ಮಾಡಿಲ್ಲ ಅಂದ್ರೆ ನಿಮ್ಮ ಸಿಇಟಿ ರಿಸಲ್ಟ್ ಬರೋದಿಲ್ಲ, ವಿತ್ಹೆಲ್ಡ್ ಆಗುತ್ತೆ. ಹಾಗಾದ್ರೆ ನಿಮ್ಮ ಸಿಇಟಿ ರಿಸಲ್ಟ್ ಯಾವಾಗ ಬರ್ಬೋದು, ಏನೊಂದು ಕೆಲಸನ ಮಾಡಬೇಕು, ಅದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಇವಾಗ ನಿಮಗೆ ಲೇಟೆಸ್ಟ್ ಆಗಿ ಏನೇನು ಅಪ್ಡೇಟ್ಸ್ ಬಂದಿದೆ ಅದ್ರ ಬಗ್ಗೆ ನೋಡೋಣ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ, ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಯಾಕಂದ್ರೆ ನೀವು ಮಾಡುವಂತ ಒಂದು ಸಣ್ಣ ಲೈಕ್, ಒಂದು ಸಣ್ಣ ಸಬ್ಸ್ಕ್ರೈಬ್ ಇಂದ ನಿಮ್ಗೆ ಇದೇ ರೀತಿ ಒಂದು ಕಂಟಿನ್ಯೂಸ್ ಆಗಿ ಅಪ್ಡೇಟ್ಸ್ಗಳನ್ನ ನೀಡ್ತಾ ಇರಬಹುದಾಗಿರುತ್ತೆ. ಇವಾಗ ನಿಮ್ಮ ಸಿಇಟಿ ರಿಸಲ್ಟ್ ಬರೋಕ್ಕಿಂತ ಮುಂಚೆ ನಿಮ್ಮ ಸಿಇಟಿ ರಿಸಲ್ಟ್ ಏನಾದ್ರು ನೋಡ್ಕೋಬೇಕು ಅಂದ್ರೆ ಇಲ್ಲಿ ಫ್ರೀ ಆಗಿ ಒಂದು ರ್ಯಾಂಕ್ ಪ್ರಿಡಿಕ್ಟರ್ ಇದೆ. ಜಸ್ಟ್ ನಿಮ್ಮ ಸಿಇಟಿ ಸ್ಕೋರ್ ಹಾಕಿ, ನಂತರ ನಿಮ್ಮ PUC ಸ್ಕೋರ್ ಹಾಕಿ ಸಬ್ಮಿಟ್ ಅಂತ ಕೊಡಿ. ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಕಮೆಂಟ್ ಇರುತ್ತೆ, ಕ್ಲಿಕ್ ಮಾಡಿ ಚೆಕ್ ಮಾಡಿ. ಅಪ್ರಾಕ್ಸ್ ಆಗಿ ನಿಮ್ಮ ಸಿಇಟಿ ರ್ಯಾಂಕಿಂಗ್ ಎಷ್ಟು ಬರ್ಬೋದು ಅಂತ ಪ್ರಿಡಿಕ್ಟ್ ಮಾಡಿ ತೋರಿಸುತ್ತೆ. ಈಗ ನಾವು ಬ್ಯಾಕ್ ವಿಡಿಯೋ ಬಗ್ಗೆ ಬರೋಣ. ಈಗ ಪ್ರತಿಯೊಬ್ಬರು ಕೂಡ ವಿಡಿಯೋನ ಗಮನ ಇಟ್ಟು ಕೊನೆವರೆಗೂ ಕೂಡ ನೋಡ್ತಾ ಹೋಗಿ. ಇವಾಗ ನಿಮ್ಗೆಲ್ಲರಿಗೂ ಕೂಡ ಆಗ್ಲೇ ಒಂದು ವಿಷಯ ಗೊತ್ತಾಗಿದೆ ಅಂತ ಅನ್ಕೋತೀನಿ. ಸೆಕೆಂಡ್ PUC ಇದು ಸೆಕೆಂಡ್ ಎಕ್ಸಾಮ್ ರಿಸಲ್ಟ್ ಅನೌನ್ಸ್ಮೆಂಟ್ ಆಗಿದೆ. ಅದು ಅನೌನ್ಸ್ಮೆಂಟ್ ಆಯ್ತು ಅಂದ್ರೆ ನಿಮ್ಗೆ ನೆಕ್ಸ್ಟ್ ಒಂದು ಸಿಇಟಿ ರಿಸಲ್ಟ್ ಬರೋದು ಏನು ಕಷ್ಟ ಆಗಲ್ಲ, ಆರಾಮಾಗಿ ಬೇಗ ಅನೌನ್ಸ್ಮೆಂಟ್ ನ ಮಾಡ್ತಾರೆ. ಇವಾಗ ಸಿಇಟಿ ರಿಸಲ್ಟ್ ಯಾವ ರೀತಿ ಅನೌನ್ಸ್ಮೆಂಟ್ ಆಗುತ್ತೆ ಅಂದ್ರೆ, ಇವಾಗ ಫಾರ್ ಎಕ್ಸಾಂಪಲ್ ಫಿಸಿಕ್ಸ್ ಅಲ್ಲಿ ನೀವು ಒಂದು ಫಸ್ಟ್ ಎಕ್ಸಾಮ್ ಅಲ್ಲಿ PUC ಅಲ್ಲಿ 60 ಮಾರ್ಕ್ಸ್ ನ ತೆಗೆದಿರ್ತೀರಾ. ಹಾಗೆ ಫಿಸಿಕ್ಸ್ ಅಲ್ಲಿ ಸೆಕೆಂಡ್ ಎಕ್ಸಾಮ್ ಅಲ್ಲಿ ನೀವು 70 ಮಾರ್ಕ್ಸ್ ನ ತೆಗೆದಿರ್ತೀರಾ. ಅವಾಗ ಏನ್ ಮಾಡ್ತಾರೆ ಅಂದ್ರೆ ಬೆಸ್ಟ್ ಆಫ್ 2 ನ ತಗೋತಾರೆ. ಅಂದ್ರೆ 70 ಮಾರ್ಕ್ಸ್ ಯಾವ್ದು ಬಂದಿದೆಯಲ್ಲ ಸೆಕೆಂಡ್ ಎಕ್ಸಾಮ್ ಅಲ್ಲಿ, ಅದನ್ನ ಕನ್ಸಿಡರ್ ಮಾಡಿ ಹೈಯೆಸ್ಟ್ ಸ್ಕೋರ್ ಇರೋದನ್ನ ತಗೊಂಡು ನಿಮ್ಗೆ ಇವಾಗ ಸಿಇಟಿ ರ್ಯಾಂಕಿಂಗ್ ನ ಅನೌನ್ಸ್ಮೆಂಟ್ ನ ಮಾಡ್ತಾರೆ. ಓಕೆನಾ? ಇವಾಗ ನಿಮ್ಮ ಸಿಇಟಿ ರಿಸಲ್ಟ್ ಏನಾಗಬಹುದು ಅಂದ್ರೆ, ಇವಾಗ ಬರ್ತಾರೋ ಅಂತ ಅಪ್ಡೇಟ್ ಎಲ್ಲ ನೋಡ್ತಾ ಇದ್ರೆ ಈ ಮಂತ್ ಎಂಡ್ ಅಷ್ಟರಲ್ಲೇ ನಿಮ್ಮ ರಿಸಲ್ಟ್ ಬರುವಂತ ಚಾನ್ಸಸ್ ಇರುತ್ತೆ. ಇದ್ರ ಬಗ್ಗೆ ಶಾರ್ಟ್ಲಿ ಕಿಯೋರೆ ಅಪ್ಡೇಟ್ ಮಾಡ್ತಾರೆ, ವೆಯ್ಟ್ ಮಾಡಿ. ಇವಾಗ ನಿಮ್ಮ ರಿಸಲ್ಟ್ ಅನೌನ್ಸ್ಮೆಂಟ್ ಆದಾಗ ನಿಮ್ಮ ರಿಸಲ್ಟ್ ವಿತ್ಹೆಲ್ಡ್ ಆಗಬಾರ್ದು, ನಿಮ್ಮ ರಿಸಲ್ಟ್ ಬರಬೇಕಂದ್ರೆ ನೀವು ತಪ್ಪದೇನೆ ಈ ಒಂದು ಕೆಲಸನ ಮಾಡಬೇಕಾಗುತ್ತೆ. ಇದಕ್ಕೆ 2 ದಿನ ಟೈಮ್ ಮಾತ್ರ ಇದೆ. 25ನೇ ತಾರೀಕು ಲಾಸ್ಟ್ ಡೇಟು. ಏನೊಂದು ಕೆಲಸನ ಮಾಡಬೇಕಂದ್ರೆ ಮಾರ್ಕ್ಸ್ ಎಂಟ್ರಿ ಮಾಡಬೇಕಾಗುತ್ತೆ. CBSE, ICC ಮತ್ತೆ ಅದರ್ ಸ್ಟೇಟ್ ಬೋರ್ಡ್ ಅಲ್ಲಿ ಯಾರ್ಯಾರು ಓದಿದೀರಾ ಅಂತ ವಿದ್ಯಾರ್ಥಿಗಳು ನೀವೆಲ್ಲರೂ ಕೂಡ ಮಾರ್ಕ್ಸ್ ಎಂಟ್ರಿನ ಮಾಡಬೇಕಾಗುತ್ತೆ. ಇದು ಕಂಪಲ್ಸರಿ ಆಗಿರುತ್ತೆ. ಏನಾದರೂ ಮಾಡಿಲ್ಲ 24ನೇ ತಾರೀಕು ಒಳಗಡೆ ಅಂದ್ರೆ ನಿಮ್ಮ ಸಿಇಟಿ ರಿಸಲ್ಟ್ ಬರೋದಿಲ್ಲ. ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ಸ್ ಗಳಿಗೆ ಯಾರಿಗೆ ಸಹಾಯ ಆಗುತ್ತೆ ಅವ್ರಿಗೆಲ್ಲರಿಗೂ ಕೂಡ ಶೇರ್ ಮಾಡಿ. ನೆಕ್ಸ್ಟ್ ಸಿಇಟಿ ಅಪ್ಡೇಟ್ಸ್ ಬೇಕಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕ್ವಿಕ್ ಆಗಿ ಅಪ್ಡೇಟ್ಸ್ ಬೇಕಂದ್ರೆ ಟೆಲಿಗ್ರಾಮ್ ಮತ್ತೆ ವಾಟ್ಸ್ಆಪ್ ಚಾನಲ್ ಇದೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ, ಅದಕ್ಕೆ ಕ್ಲಿಕ್ ಮಾಡಿ ಜಾಯ್ನ್ ಆಗಿ. ಥ್ಯಾಂಕ್ ಯು.